ಅವ್ರು ಪ್ರೇ ಮಾಡ್ಕೊಂಡಿರುವಂಥ ಬುಟ್ಟಿ ಏನಿದೆ ಅದನ್ನು ಅರ್ಪಿಸುವಂಥ ಒಂದು ಸ್ಥಳ. ಈ ನೀರು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಏನು ಗೊತ್ತಿಲ್ಲ ನಮಗೆ. ಸೊ ಫಿಶ್ ಸ್ಮೆಲ್ ಜಾಸ್ತಿ ಇಲ್ಲಿ. ಸೊ ಈ ಟೆಂಪಲ್ ಅಂತ ಹೆಸರು ಕರೆದುಬಿಟ್ಟು ನಾವು ಹಿಂಗೆ ಸ್ಲಿಪ್ಪರ್ ಹಾಕೊಂಡು ಬರೋದು ಒಂಥರ ಫೀಲ್ ಬರೋ ಥರ ಅನಿಸುತ್ತೆ. ಬಟ್ Even not like that, but some like a tank top. Only cash. Only cash. ಸೊ ಇವಾಗ ಬಂದಿದ್ದೀವಿ ತೀರ್ಥಂಪೂಲ್ ಅನ್ನೋ ಒಂದು ಟೆಂಪಲ್ಗೆ, ಬಾಲಿನಿಯಸ್ ಟೆಂಪಲ್ಗೆ. ತೀರ್ಥಂಪೂಲ್ ಬಂದುಬಿಟ್ಟು 1962 AD ಅಲ್ಲಿ ಕಟ್ಟಿದಂತಹ ಒಂದು ಟೆಂಪಲ್ಲು. ಸೊ ಇದನ್ನು ವರ್ಮಾ ಡೈನಾಸ್ಟಿಯಲ್ಲಿ ಒಂದು ಕಟ್ಟಿರ್ತಾರೆ. ಸೊ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತಂತಂದರೆ ದ ಹೋಲಿ ವಾಟರ್. ಸೊ ಇಲ್ಲೂ ಒಂದು ಪ್ಯೂರಿಫಿಕೇಷನ್ಗೋಸ್ಕರನೇ ಬರುವಂಥದ್ದು. ಸೊ ಇಲ್ಲಿ ಪ್ಯೂರಿಫಿಕೇಷನ್, ಈ ಬಾಲಿನಿಯಸ್ ಪ್ಯೂರಿಫಿಕೇಷನ್ಗೋಸ್ಕರನೇ ಇರೋವಂಥ ಒಂದು ಪರ್ಟಿಕ್ಯುಲರ್ ಟೆಂಪಲ್ಲು. ನೋಡ್ಬೋದು, ತುಂಬ ಚೆನ್ನಾಗಿದೆ ಇದು. ಬಾಲಿದು ಎಕ್ಸಾಕ್ಟ್ ಕಲ್ಚರ್ ಏನಿದೆ ಆ ಕಲ್ಚರ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತಿಲ್ಲಿ. ನಾವು ಯಾವುದೇ ಬಾಲಿಯಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ಸಾರಂಗ್ ಮಾತ್ರ ಕಂಪಲ್ಸರಿ ಇರುತ್ತೆ, ಅಂದರೆ ನೀ ತೋರಿಸೋಂಗಿಲ್ಲ. ಸೊ ಈ ಸಾರಂಗನ್ನ ತಗೊಳ್ಳೇಬೇಕಾಗತ್ತೆ, ಹಾಕೊಳ್ಬೇಕಾಗತ್ತೆ. ಹಾಯ್. ಸೊ ಈ ಸಾರಂಗನ್ನ ಈ ಥರ ಹಾಕೊಂಡು ಬರಲೇಬೇಕು. ಸೊ ಇಲ್ಲಿನ ಟ್ರೆಡಿಷನ್ ಇದು. ನಾವು ಇದರಲ್ಲಿ ಯಾವುದೇ ಒಂಥರ ನಾಚಿಕೆ ಪಡೋದಾಗಲಿ ಇನ್ನೊಂದಾಗಲಿ ಏನೋ ಮಾಡೋದೇನೂ ಇರಲ್ಲ. ಸೊ ಇವರ ಟ್ರೆಡಿಷನ್ನ ನಾವು ಈ ಕಂಟ್ರಿಗೆ ಬಂದ ಮೇಲೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಇವರ ಒಂದು ಟ್ರೆಡಿಷನ್ ಬಗ್ಗೆ ನಾನು ನಿಮ್ಗೆ ಒಂದಷ್ಟು ತೋರಿಸ್ತೀನಿ ನೋಡಿ ಏನಿದೆ ಅಂತಂದ್ಬಿಟ್ಟು. ಸೊ ಫಾರಿನ್ ಟೂರಿಸ್ಟ್ ಏನೆಲ್ಲ ಹಾಕೊಂಬರ್ಬೇಕು ಅಂತಂತಂದರೆ ರೆಸ್ಪೆಕ್ಟ್ ದ ಲೋಕಲ್ ಕಲ್ಚರ್, ಡ್ರೆಸ್ ಅಪ್ರೋಪ್ರಿಯೇಟ್ಲಿ, ಎಕ್ಸ್ಪೀರಿಯನ್ಸ್ ದ ಬಾಲಿನಿಯಸ್ ceremonies, visit the cultural landmark, respect the local and other tourists, use the official money changers, drive legal, try local cuisines, learn the basic Indonesian languages. So ಇದು ಅವರ ಒಂದು ಲೋಕಲ್ ರಿಕ್ವೈರ್ಮೆಂಟ್ಸ್. ಯಾವುದೇ ಟೆಂಪಲ್ಗೆ ಹೋದ್ರೂ ಇದೊಂದು ಥಿಂಗ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ನಮಗೆ. ನೋಡಿ ಇಲ್ಲಿ ಅವರ ಪ್ರೇಯರ್ನ ಪ್ರೇ ಮಾಡಿಕೊಂಡು ಇಲ್ಲಿ ಅವರು ಪ್ರೇ ಮಾಡ್ಕೊಂಡಿರೋವಂಥ ಬುಟ್ಟಿ ಏನಿದೆ ಅದನ್ನು ಅರ್ಪಿಸೋವಂಥ ಒಂದು ಸ್ಥಳ ಇದು. ಸೊ ದ ಪ್ಲೇಸ್ ಆಫ್ ಎ ಪ್ರೇಯರ್ ಫಾರ್ ಮೆಲಕೋಟ್. ಸೊ ಅವರು ಮೋಸ್ಟ್ಲಿ ಅದನ್ನು ಮೆಲಕೋಟ್ ಅಂತ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವರು ಪ್ರೇಯರ್ ಮಾಡೋವಂಥ ಸ್ಥಳ ಇದು. ಸೊ ಇವರು ಪ್ರೇಯರ್ ಮಾಡೋದ್ರಲ್ಲಿ ಫ್ಲವರ್ಸ್ ಇರುತ್ತೆ, ಸ್ವಲ್ಪ ಗ್ರಾಸ್ ಇರುತ್ತೆ. ಆಮೇಲೆ ನಾನು ಇಂಟ್ರೆಸ್ಟಿಂಗ್ ಪಾರ್ಟ್ ಹೇಳ್ತೀನಿ ಕೇಳಿ. ಈ ಫ್ಲವರ್ಸ್ ಇದೆಯಲ್ಲ, ಈ ಫ್ಲವರ್ಸ್ ಬಂದ್ಬಿಟ್ಟು ನೇಚರಲ್ಲಿ ಸಿಗುವಂಥ ಅಗ್ನಿ, ಗಾಳಿ ಮತ್ತು ವಾಟರು, ಇನ್ನೊಂದೇನೋ ಒಂದು ಇಂಡಿಕೇಶನ್ ಅಂತ ನಿನ್ನೆ ನಮ್ಮ ಡ್ರೈವರ್ ಹೇಳ್ತಾ ಇದ್ರು ನೋಡಿ. ಇಲ್ಲೊಂದು ಅಟೆನ್ಷನ್ ಹಾಕಿದ್ದಾರೆ. ಸಿನ್ಸ್ ಯು ಆರ್ ಅಲೌಡ್ ಟು ಡೂ ದ ರಿಚುವಲ್ ಪ್ಯೂರಿಫಿಕೇಶನ್ ವಿತ್ ದಿಸ್ ಸ್ಟೆಪ್, ಸ್ಯಾಕ್ರಿಫೈಸ್ ಆ್ಯಂಡ್ ಆಫರಿಂಗ್ ಟು ದ ರೆಸ್ಪೆಕ್ಟ್ ದ ಟೆಂಪಲ್ ಆ್ಯಂಡ್ ಓಕೆ. ನಾವು ತೊಗೊಂಡಿದ್ದಂತಹ ಅದೇನು ಬುಟ್ಟಿ ತೊಗೊತೀವಿ ಅದನ್ನು ನಾವು ಟೆಂಪಲಲ್ಲಿ ಅರ್ಪಿಸ್ಬೇಕು. ಲಾಕರ್ಸ್ ಅವೈಲೇಬಲ್ ಇರುತ್ತೆ, ಇಲ್ಲೇ ಬಂದು ಸ್ನಾನ ಮಾಡಿ ಸೊ ಆ ಪರ್ಟಿಕ್ಯುಲರ್ ಏನು ಪ್ಯೂರಿಫಿಕೇಷನ್ನ ನಾವು ಮಾಡ್ಕೋಬೋದು. ಸೊ ಓಕೆ, ಇಲ್ಲ ಹೋಗ್ತಾ ಇದ್ದಾರಾ? ಓಕೆ, ನಾವಿಲ್ಲಿ ಕೇಳೋಣ. Excuse me, sir. Can I go inside? Yes. Yeah? Yeah. You can go. ಸೊ ನಿಶ್ಮಿತನ ಮಾತು ಕೇಳಿದ್ರೆ ಹಿಂಗಾಗುತ್ತೆ, ಹೊರಗಡೆ ಹೋಗೋಂಗಿಲ್ಲ ಅಂತ ಅಂದ್ಬಿಟ್ಲೆ ಏಕದಮ್ಮು ಬಂದಿರೋದೇ ಇದನ್ನು ನೋಡೋದಕ್ಕೆ. ಸೊ ನೋಡಿ, ಇದು ಪ್ಯೂರಿಫಿಕೇಷನ್ ಮಾಡೋವಂಥ ಒಂದು ಸ್ಥಳ. ಅಲ್ಲಿ ನಾವು ತಂದಿರೋವಂಥ ಬುಟ್ಟಿನೆಲ್ಲ ಪ್ರೆಸೆಂಟ್ ಮಾಡಿ ಇಲ್ಲಿ ಬಂದು ಪ್ಯೂರಿಫಿಕೇಷನ್ ಮಾಡೋವಂಥ ಸ್ಥಳ. ಈ ನೀರು ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಏನು ಗೊತ್ತಿಲ್ಲ ನಮಗೆ. ಸೊ ಏನು ಮಾಡ್ತಾರೆ,
ಇಲ್ಲಿ ಬರ್ತಾರೆ, ಇಲ್ಲಿ 3 ಸತಿ ಮಖನ ತೊಳಿಬೇಕು, 3 ಸತಿ ತಲೆನ ತೊಳ್ಕೊಬೇಕು, ತಲೆಯಿಂದ ಕತ್ತು ತನಕ ತೊಳ್ಕೊಬೇಕು ಅಂತ ಹೇಳ್ತಾರೆ. ಅದಾದಮೇಲೆ 3 ಸತಿ ಈ ನೀರನ್ನು ಕುಡಿಬೇಕು. ಸೊ ಇದು ಪ್ಯೂರಿಫಿಕೇಷನ್ ಮಾಡುವಂಥ ಪ್ರೋಸೆಸ್ ಇರುತ್ತೆ. ನೋಡ್ಬೋದು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋದೆಲ್ಲ ಈ ಥರ ಡ್ರೆಸ್ ಹಾಕ್ಕೊಂಡು ಪ್ಯೂರಿಫಿಕೇಷನ್ ಮಾಡ್ಬೋದು. ನಾವು ನಿನ್ನೆ ಒಂದು ಬೇಜಿಕ್ ವಾಟರ್ ಫಾಲ್ಗೆ ಹೋಗಿದ್ವಿ, ಅಲ್ಲೂ ಇದೇ ಥರ ಪ್ಯೂರಿಫಿಕೇಷನ್, ಬಟ್ ಅದು ಇಡನ್ ನೇಚರಿಂದ ಬಂದಿರೋಂಥ ಪ್ಯೂರಿಫಿಕೇಷನು. ಇದು ಬಂದ್ಬಿಟ್ಟು ಹಳೆಯ ಒಂದು ಟೆಂಪಲಲ್ಲಿ ಆಗುವಂಥ ಪ್ಯೂರಿಫಿಕೇಷನ್. ಇದು 1962 AD ಆಗಿರೋದ್ರಿಂದ, ಅವರ ಒಂದು ಡೈನಾಸ್ಟಿಯಲ್ಲಿ ಕಟ್ಟಿರೋದ್ರಿಂದ ಸಾಕಷ್ಟು ಹಳೆಯ ಟೆಂಪಲ್ ಅಂತಲೇ ಪ್ರಸಿದ್ಧಿ ಆಗಿರೋವಂಥ ಒಂದು ಸ್ಥಳ ಇದು. ಸೊ ಈ ಸ್ಥಳಕ್ಕೆ ಸಾಕಷ್ಟು ಟೂರಿಸಮ್ಸ್ ಬರ್ತಾರೆ. ಆಮೇಲೆ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಿಮಗೆ ಒಂದು ಡಿವೈನಿಟಿ ಫೀಲ್ ಅಂತೂ 100% ಬರುತ್ತೆ. ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೋ ಸ್ಮೋಕಿಂಗ್ ಝೋನು. ಸೊ ನಿಶ್ಮಿತಾ ಬರ್ತಾ ಇದ್ದಾಳೆ. ಅಷ್ಟು ಹಿಂದೆ ಈ ಥರ ಎಲ್ಲ ಹೆಂಗೆ ಮಾಡೋದಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಫಿಶ್ಶು. ಓಕೆ ನೋಡಿ, ಇದರಲ್ಲಿ ಇದು ಮೋಸ್ಟ್ಲಿ ರೀಸೆಂಟಾಗಿ ಮಾಡಿರೋವಂಥದ್ದು. ಇದು ಮೊದಲೆಲ್ಲ ಮಾಡಿಲ್ಲ. ಆವಾಗ 1962 AD ಮಾಡಿರೋದಲ್ಲ, ಇದು ಇವಾಗ ಮಾಡಿರೋದು. ಮೋಸ್ಟ್ಲಿ ಒಂದಷ್ಟು ಬೇಸ್ ಹೌಸ್ ಮಾತ್ರ ಇವಾಗ ಮಾಡಿರ್ತಾರೆ. ಸೊ ನೋಡೋಣ ಇನ್ನೂ ಏನೇನಿದೆ, ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಈ ಒಂದು ಏರಿಯಾದಲ್ಲಿ. ಫಿಶ್ಶು ಸ್ಮೆಲ್ಲು ಜಾಸ್ತಿ, ಇಲ್ಲಿ ಫಿಶ್ ಸ್ಮೆಲ್ ಜಾಸ್ತಿ ಬರ್ತಾಯಿತ್ತು. ಸೊ ಇದು ಈ ಪರ್ಟಿಕ್ಯುಲರ್ ಟೆಂಪಲ್ನ ಒಂದು ವೈಶಿಷ್ಟ್ಯ. ಇಲ್ಲಿ ಹಾಕಿದ್ದಾರೆ, ಇವರ ಒಂದು ಬಲಿನಿಯಸ್ ಲ್ಯಾಂಗ್ವೇಜಲ್ಲಿ ಹಾಕಿದ್ದಾರೆ ಇದ್ರ ಹಿಸ್ಟ್ರಿನ. ಮೇ ಬಿ ಇದೊಂದು ಇಂಗ್ಲೀಷಲ್ಲಿ ಏನಾದರೂ ಕೊಟ್ಟಿದ್ರೆ ತುಂಬ ಹೆಲ್ಪ್ ಆಗೋದು ಏನೋ. ಇಲ್ಲಿ ಬರೋವಂಥ ಎಲ್ಲ ಕ್ಲಾತ್ಸ್ನ ಮತ್ತು ನಮ್ಮ ಟೆಂಪಲ್ಗಳೆಲ್ಲ ನನ್ನ ಕೂದಲು ಬಿಟ್ಕೊಂಡು ಬರೋಂಗಿಲ್ಲ. ಈ ಥರ ಒಂದು ಕಲ್ಚರ್ನೇ ಫಾಲೋ ಮಾಡ್ತಾರೆ. ಕೂದಲು ಬಿಟ್ಕೊಂಡು ಯಾರೂ ಬರೋಂಗಿಲ್ಲ ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಹೇರ್ಸ್ನೆಲ್ಲ ಟೈ ಮಾಡಿರಬೇಕು. ಆಮೇಲೆ ಮಂಡಿ ಕೆಳಗಡೆ ಬಟ್ಟೆ ಇರಬೇಕು. ನೋಡಿ, ಇದು ಮೇ ಬಿ ಇದು ಮೈನ್ ಟೆಂಪಲ್ ಇರಬೇಕು. ಮೈನ್ ಟೆಂಪಲ್ ಇರಬೇಕಿದು. ನಾವಿಲ್ಲೆಲ್ಲ ನಮಗೊಂಥರ ಈ ಥರ ಟೆಂಪಲ್ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು ಅಂದರೆ ಏನೋ ಒಂಥರ ಅನಿಸುತ್ತಪ್ಪ. ನಾವು ಈ ಟೆಂಪಲ್ ಅಂತ ಹೆಸರು ಕರೆದುಬಿಟ್ಟು ನಾವು ಹಿಂಗೆ ಸ್ಲಿಪ್ಪರ್ ಹಾಕೊಂಡು ಬರೋದು ಒಂಥರ ಫೀಲ್ ಬೇರೆ ಥರ ಅನಿಸುತ್ತೆ. ಬಟ್ ಇಲ್ಲಿರೋ ಒಂದು ಪರ್ಟಿಕ್ಯುಲರ್ ಕಲ್ಚರ್ಗೆ ಇಟ್ಸ್ ಎ ನಾರ್ಮಲ್ ಥಿಂಗ್. ಸೊ ಇದು ನಾರ್ಮಲ್ ಆಗಿರುತ್ತೆ. ಕೆನಾಟ್ ಎಂಟರ್ ವಿತ್ ದ ಪ್ರೇಯಿಂಗ್. ಸೊ ಪ್ರಾಬಬ್ಲಿ ಇದು ಅವರ ಮೇಯ್ನ್ ಟೆಂಪಲ್ ಆಗಿರುತ್ತೆ. ಈ ಏರಿಯಾ ಏನಿದೆ, ಈ ಏರಿಯಾ ಒಳಗಡೆ ನಮ್ಮನ್ನು ಹೋಗೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಮೇಯ್ನ್ ಟೆಂಪಲ್ ಆಗಿರುತ್ತೆ. ಇದು ಪ್ಯಾಸನ ಪಂಗ್ಲೂರ್ ರಹ ಅಂತೆ ನೋಡಿ. ಸೊ ಈ ಥರ ಒಂದು ಏನೋ ಇಟ್ಟಿದ್ದಾರೆ, ಏನಿಟ್ಟಿದ್ದಾರೆ ಗೊತ್ತಿಲ್ಲ. ಈ ತೀರ್ಥಂಪುಲ್ನ ಹಿಸ್ಟ್ರಿ ಒಂದ್ಸತಿ ನೋಡೋಣ. ಹಿಸ್ಟ್ರಿ ಏನು ಅಂತಂತಂದರೆ ಜಾಸ್ತಿ ಅಂತ ಹೇಳ್ಕೊಳ್ಳೋವಂಥ ಹಿಸ್ಟ್ರಿ ಅಂತ ಹೇಳೋದು ಇಲ್ಲ, ಹಂಗಂತ ತೆಗೆದಾಕೋ ಹಿಸ್ಟ್ರಿನೂ ಅಲ್ಲ ಇದು. ಇದು ಆ್ಯಕ್ಚುಲಿ ಆ ಒಂದು ಪರ್ಟಿಕ್ಯುಲರ್ ಡೈನಾಸ್ಟಿ ಏನಿದೆ ಅಲ್ಲಿ ಮಹಾದೇವ ಅನ್ನೋ ಒಬ್ಬ ಕಿಂಗ್ ಇರ್ತಾನೆ. ಸೊ ಅಲ್ಲಿನ ಆ ಡೈನಾಸ್ಟಿಯ ರಾಜ, ಅವನ ಒಂದು 1962 ಇರೋವಂಥ ರಾಜ ಅವನೇನು ಮಾಡ್ತಾನೆ, ಈ ಬಾಲಿನಿಯಸ್ಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಕಟ್ಟೋವಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ 2 ಪ್ಯೂರಿಫಿಕೇಷನ್ ಪೂಲ್ಸ್ ಇದೆ. ಸೊ 2 ಪ್ಯೂರಿಫಿಕೇಷನ್ ಪೂಲ್ಸಲ್ಲಿ ಪ್ರತಿ ಪ್ಯೂರಿಫಿಕೇಷನ್ ಪೂಲ್ಗೂ 30 ಮೌಂಟೇನ್ಸಿಂದ ಹರ್ಕೊಂಡು ಬರುವಂಥ ಒಂದು ಏನೋ ನಾವು ಏನು ಕರಿತೀವಿ ಸಂಗಮ ಅಂತ ಕರಿತೀವಲ್ಲ ನಮ್ಮಲ್ಲಿ, ಆ ಥರ ಒಂದು 30 ಬೆಟ್ಟಗಳಿಂದ ಹರ್ಕೊಂಡು ಬಂದು ಇಲ್ಲಿ ಒಂದು ಕಡೆ ಪ್ಯೂರಿಫಿಕೇಷನ್ ಆಗುತ್ತೆ. ಸೊ ಇದನ್ನೇ ಇವ್ರು ಕರೆದು ಹೋಲಿ ವಾಟರ್ ಅಂತ ಇವ್ರು ಏನು ಕರೀತಾರೆ, ಆ ಹೋಲಿ ವಾಟರಿನ ಹೆಸರು ಬಂದ್ಬಿಟ್ಟು ಬೇರೆ ಬೇರೆ ಆದಂಥ ಒಂದು ಬೆಟ್ಟ ಗುಡ್ಡಗಳಿಂದ ಹರ್ಕೊಂಬಂದಂಥ ನೀರನ್ನು ಒಂದು ಕಡೆ ಸೇರಿಸಿ ಇವರು ಅದನ್ನು
ತಲೆ ಮೇಲೆ ಹಾಕೊಳ್ಳೋದು, ಮುಖ ತೊಳ್ಕೊಳ್ಳೋದು, ಅದನ್ನು 3 ಸತಿ ಕುಡಿಯೋದನ್ನ ಪ್ಯೂರಿಫಿಕೇಶನ್ ಅಂತ ಬಿಲೀವ್ ಮಾಡ್ತಾರೆ ಬಾಲಿನಿಯಸ್. Cheers, cheers. Cocktail bar dancers everywhere. We're night lovers in a paradise glow. On this island where dreams over.